ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಒಂದು ಆರೋಗ್ಯಯುತವಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ರಾಗಿ ಇಡ್ಲಿ ಮತ್ತು ರಾಗಿ ದೋಸೆ ಎರಡನ್ನೂ ಮಾಡಬಹುದಾದ ಬ್ಯಾಟರ್ ಹೇಗೆ ತಯಾರಿಸುವುದು. 1/4 ಗ್ಲಾಸ್ನಷ್ಟು ರಾಗಿಯನ್ನು ತೆಗೆದುಕೊಂಡಿದ್ದೇನೆ. ಕಾಲು ಗ್ಲಾಸ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಬಗೆಸ್ಕೊಂಡಿದ್ದೇನೆ. ಅರ್ಧ ಗ್ಲಾಸ್ನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಈಗ 3 ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಬಿಡಬೇಕು. 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಿ. 6 ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ತೀನಿ. ಈಗ 6 ಗಂಟೆಗಳ ಕಾಲ ಕಳೆದಿದೆ. ಅಕ್ಕಿ ಮತ್ತು ರಾಗಿಯನ್ನು ಜೊತೆಗೆ ರುಬ್ಕೊಳ್ಬೇಕು. ಉದ್ದನ್ನು ಬೇರೆಯಾಗಿ ರುಬ್ಕೊಳ್ಬೇಕು. ವೀಕ್ಷಕರೇ, ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೇನೆ. ಮೊದಲಿಗೆ ಉದ್ದಿನ ಬೇಳೆಯನ್ನು ರುಬ್ಕೊಳ್ತೇನೆ. ಉದ್ದು ಕಡೆಯುವಾಗ ಯಾವಾಗಲೂ ನೆನೆಸಿದ ನೀರಲ್ಲೇ ರುಬ್ಕೊಳ್ಬೇಕು. ಗ್ರೈಂಡರ್ ಆನ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಉದ್ದಿನ ಹಿಟ್ಟು ರುಬ್ಬಿ ಆಗಿದೆ. ರಾಗಿ ಮತ್ತು ಅಕ್ಕಿಯನ್ನು ರುಬ್ಕೊಳ್ತಾ ಇದ್ದೇನೆ ಗ್ರೈಂಡರಲ್ಲಿ. ನೀವು ಮಿಕ್ಸಿಯಲ್ಲಿ ಬೇಕಾದರೂ ರುಬ್ಬಿಕೊಳ್ಳಬಹುದು. ಈ ರೆಸಿಪಿ ಒಂದು ಆರೋಗ್ಯಯುತವಾದ ರೆಸಿಪಿಯಾಗಿದೆ. ಶುಗರ್ ಪೇಷಂಟ್ಗಳಿಗೂ ಉತ್ತಮ ಆಹಾರ. ಒಮ್ಮೆ ಇದನ್ನು ಮಾಡಿಕೊಂಡ್ರೆ ನಿಮಗೆ ಬೇಕಾದಾಗ ಇಡ್ಲಿ ದೋಸೆಯನ್ನು ಮಾಡಿಕೊಳ್ಬಹುದು. ನೋಡಿ ಫ್ರೆಂಡ್ಸ್, ರಾಗಿ ಮತ್ತು ಅಕ್ಕಿ ರುಬ್ಬಿಯಾಗಿದೆ. ಈ ಹಿಟ್ಟಿಗೆ ನಾನು ರುಬ್ಬಿದ ಉದ್ದಿನ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಈ ಹಿಟ್ಟನ್ನು ಫರ್ಮೆಂಟ್ ಮಾಡಿನೂ ಬಗೆಸ್ಕೊಳ್ಬಹುದು ಅಥವಾ ದೋಸೆಗೆ ಹಾಗೆಯೇ ಆವಾಗ ತಕ್ಷಣವೇ ದೋಸೆಯನ್ನು ಮಾಡಿಕೊಳ್ಬಹುದು, ನಿಮ್ಮ ಇಷ್ಟ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಕೆಲವರಿಗೆ ತಕ್ಷಣಕ್ಕೆ ದೋಸೆ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಹುಳಿ ಆದರೆ ಇಷ್ಟ ಆಗುತ್ತೆ. ಅವರವರಿಗೆ ಬೇಕಂತೆ ಮಾಡಿಕೊಳ್ಬಹುದು. ನಾನೀಗ ದೋಸೆ ಇಡ್ಲಿ ಹಿಟ್ಟನ್ನು ಫರ್ಮೆಂಟ್ ಆಗಲಿಕ್ಕೆ ಒಂದು ರಾತ್ರಿ ಬಿಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಮರುದಿನ ಬೆಳಿಗ್ಗೆ ಮುಚ್ಚಳ ತೆಗಿತಾ ಇದ್ದೇನೆ. ನೋಡಿ, ಹಿಟ್ಟು ರೆಡಿಯಾಗಿದೆ, ಫರ್ಮೆಂಟ್ ಆಗಿದೆ. ಇನ್ನು ಇಡ್ಲಿ ತಟ್ಟೆಗೆ ಹಾಕಿ ಬೇಯಿಸ್ಕೊಳ್ಳುವಂಥದ್ದು. ನೋಡಿ ಫ್ರೆಂಡ್ಸ್, ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೇನೆ. ಇಡ್ಲಿ ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ನೀರು ತುಂಬಿಸಿ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೇನೆ. ಅದು ಬಿಸಿಯಾದ ತಕ್ಷಣ ಇಡ್ಲಿಯನ್ನು ಬೇಯಲಿಕ್ಕೆ ಇಟ್ಕೊಳ್ಳುವಂಥದ್ದು. ಒಂದು ಕುದಿ ಬಂದ ನಂತರ ಸಿಮ್ ಮಾಡಿ 15 ನಿಮಿಷಗಳ ಕಾಲ ಬೇಯಿಸಿಕೊಳ್ಳುವಂಥದ್ದು. ಈ ಇಡ್ಲಿ ಸಾಫ್ಟಾಗಿ ಬರ್ತದೆ, ಭಾಳ ಚೆನ್ನಾಗಿರ್ತದೆ. ನೀವು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ.
ನೀವು ನನ್ನ ರಾಗಿ ರವಾ ದೋಸೆ ರೆಸಿಪಿಯನ್ನು ನೋಡಿಲ್ಲ ಅಂದರೆ ಚಾನೆಲ್ಗೆ ಹೋಗಿ ನೋಡ್ಕೊಂಡು ಬನ್ನಿ. ರಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ರಾಗಿ ಮುದ್ದೆ ಯಾವಾಗನೂ ಮಾಡ್ತಾ ಇರ್ತೀರಾ ಅಂದರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಫ್ರೆಂಡ್ಸ್, ಇಡ್ಲಿ ಬೇಯ್ತಾ ಇದೆ. ನೋಡಿ ಫ್ರೆಂಡ್ಸ್, ರಾಗಿ ಇಡ್ಲಿ ಬೆಂದಿದೆ. ಮುಚ್ಚಳ ತೆಗಿತಾ ಇದ್ದೇನೆ. ಬಿಸಿ ಇದೆ. ನೀವು ನಾರ್ಮಲ್ ಇಡ್ಲಿ ಮಾಡಿ ಅಭ್ಯಾಸ ಇರ್ತದೆ ನಿಮಗೆ, ಈ ಥರ ಇಡ್ಲಿಯನ್ನು ಮಾಡ್ಕೊಳ್ಬಹುದು. ಸೇಮ್ ಪ್ರೊಸೀಜರ್, ಎಷ್ಟೊತ್ತು ಬೇಯಿಸ್ತೀರಾ ಹಾಗೆ ಬೇಯಿಸ್ಕೊಳ್ಳುವಂಥದ್ದು. ನೋಡಿ ಫ್ರೆಂಡ್ಸ್, ಈಗ ಇಡ್ಲಿಯನ್ನು ತೆಗಿಲಿಕ್ಕೆ ನೀಟಾಗಿ ಬಂದಿದೆ. ಇಡ್ಲಿ ನೋಡಿ, ನೀವು ಟ್ರೈ ಮಾಡಿ. ಈ ವಿಡಿಯೋ ಮುಂದುವರಿಯುವುದು. ಪಾರ್ಟ್ 2 ಅಲ್ಲಿ ದೋಸೆಯ ವಿಡಿಯೋ ಬರ್ತಾ ಇದೆ.